ನಮಸ್ಕಾರ ವೀಕ್ಷಕರೇ. ವಾಸ್ತವಿಕ ಬದುಕಿನ ಕೆಲವು ಮಾತುಗಳನ್ನು, ವಿಚಾರಗಳನ್ನು, ಆಲೋಚನೆಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರುವ ಸಮಾಜದಲ್ಲಿ ನಾವು ಯಾವುದೇ ವಸ್ತು ಪಡೆದುಕೊಳ್ಳಲು ಹೆಚ್ಚು ಪ್ರಯತ್ನಿಸಬಾರದು, ಅತಿಯಾಗಿ ಆಸೆ ಪಡಬಾರದು. ನಮ್ಮ ಜೀವನದಲ್ಲಿ ಸಿಗಬೇಕಾದದ್ದು ಸಿಕ್ಕೇ ಸಿಗುತ್ತದೆ. ಅತಿಯಾಗಿ ಬಯಸಿದ ವಸ್ತುವಾಗಲಿ, ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗೋದಿಲ್ಲ. ಸಿಕ್ಕರೂ ಕೊನೆಯವರೆಗೆ ಇರುವುದಿಲ್ಲ. ನಮ್ಮ ಹಣೆಬರಹದಲ್ಲಿ ಒಲಿದು ಬಂದದ್ದು ಕೊನೆಯವರೆಗೆ ಮಾತ್ರ ಇರುತ್ತದೆ. ಇಲ್ಲಿ ಸಮಾಜದಲ್ಲಿ ನಮ್ಮ ಬಗ್ಗೆ ಸಾವಿರ ಜನ ಸಾವಿರ ಮಾತನಾಡುತ್ತಾರೆ. ಅದರ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳಬಾರದು. ನಾವೇನು ಅಂತ ನಮಗೆ ಗೊತ್ತಿದ್ದರೆ ಸಾಕು. ಸಾವಿರ ಜನರ ಚಿಂತೆ ನಮಗ್ಯಾಕೆ? ಏನಾದರೂ ಮಾತನಾಡಿಕೊಳ್ಳಲಿ. ಜೀವನದಲ್ಲಿ ನಿಮ್ಮನ್ನು ಇತರರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಪಾತ್ರವನ್ನು ನಿಮಗಿಂತ ಉತ್ತಮವಾಗಿ ಯಾರೂ ನಿರ್ವಹಿಸಲಾರರು. ಇಲ್ಲಿ ಜೀವನ ಕೈ ಸತ್ಯ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಜನರು ಹೇಗಿರ್ತಾರೆ ಅಂದರೆ, ತನ್ನಲ್ಲಿರುವವರಿಗೆ ಮಾತ್ರ ಬಣ್ಣ ಬಣ್ಣದ ಮಾತುಗಳು ಆಡಿರುತ್ತಾರೆ, ಬಣ್ಣ ಬಣ್ಣದ ಮಾತುಗಳು ಆಡುತ್ತಾರೆ. ಇಲ್ಲದಿದ್ದರೆ ನೀವು ಯಾರು ಎಂದು ಕೇಳುವರೂ ಇಲ್ಲ. ನಿಮ್ಮವರು ಎಂದಿಗೂ ಹುಡುಕಲು ಹೋಗಬೇಡಿ. ನಿನ್ನಲ್ಲಿದ್ದರೆ ಇಲ್ಲಿ ಎಲ್ಲರೂ ನಿನ್ನವರೇ. ಇಲ್ಲದಿದ್ದರೆ ನಿನ್ನವರು ನಿನ್ನ ಕಂಡರೂ ಕಾಣದಂತೆ ಇರುತ್ತಾರೆ. ಹೇಗಿದೆ ಪ್ರಪಂಚ? ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕು ಚೆನ್ನಾಗಿರಬೇಕೆಂದರೆ, ಸರಿಯಾಗಿರಬೇಕೆಂದರೆ, ನೆಮ್ಮದಿಯಿಂದ ಇರಬೇಕೆಂದರೆ ಕೆಲವರನ್ನು ಕ್ಷಮಿಸಿ ಬಿಡಬೇಕು ಮತ್ತು ಇನ್ನೂ ಕೆಲವರನ್ನು ಮರೆತು ಬಿಡಬೇಕು. ಅಂದಾಗ ಜೀವನ ನೆಮ್ಮದಿಯಿಂದ ಇರುತ್ತದೆ. ಸಮಾಜದಲ್ಲಿ ಜನರು ಹಿಂದೆ ಬೇರೆಯವರ ಬಗ್ಗೆ ಮಾತನಾಡುವ ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ ಬೆಳೆಸಿಕೊಂಡಿರುತ್ತಾರೆ. ಇದರಿಂದ ಅವರಿಗೇನು ಲಾಭವಿಲ್ಲ. ಅವ್ರದ್ದೇ ಸಮಯ ವ್ಯರ್ಥ, ಅವ್ರದ್ದೇ ಮಾನ ಕಳೆದುಕೊಳ್ಳುವರು. ಆದರೂ ಅದೊಂದು ಕೆಟ್ಟ ಚಾಳಿ ಇರುತ್ತದೆ. ಬೆನ್ನ ಹಿಂದೆ ಮಾತನಾಡುವ ಜನಗಳ ಬಗ್ಗೆ ಗಮನ ಕೊಡಬಾರದು. ಏಕೆಂದರೆ ಅವರಿಗೆ ಮುಂದೆ ಮಾತನಾಡುವ ಯೋಗ್ಯತೆ ಇರುವುದಿಲ್ಲ. ನೀವು ನಿಮ್ಮ ಗುರಿಯ ಕಡೆಗೆ ಸಾಗಿರಿ ಅಷ್ಟೆ. ಇಲ್ಲಿ ನಮ್ಮ ಬದುಕಿನಲ್ಲಿ 2 ಮಹತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ನಮ್ಮಲ್ಲಿದ್ದರೆ ಯಾವ ಪ್ರೀತಿಗೂ ಸೋಲಿಲ್ಲ ಮತ್ತು ಯಾವ ಸಂಬಂಧವೂ ಕೆಡಲ್ಲ. ನಮ್ಮ ಜೀವನದಲ್ಲಿ ಋಣ ಬಹಳ ಮುಖ್ಯ. ಋಣ ಇದ್ದರೆ ಅದು ಯಾವುದೇ ವಸ್ತುವಾಗಲಿ ಅಥವಾ ಯಾವುದೇ ಹಣ್ಣಾಗಲಿ, ಅದು ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗುತ್ತದೆ.
ಈ ಜೀವನದಲ್ಲಿ ಜನರು ಒಂದೇ ಥರ ಇರುವುದಿಲ್ಲ. ಕೆಲವರು ನಗುಮುಖ ಉಳ್ಳವರಿರ್ತಾರೆ, ಕೆಲವರು ಮುಂಗೊಪ್ಪಿ ಉಳ್ಳವರಿರ್ತಾರೆ, ಕೆಲವರು ಸಿಡುಕು ಸ್ವಭಾವ ಅವರಾಗಿರ್ತಾರೆ. ಅವರು ಹೇಗೆ ಇರಲಿ, ಯಾರೇ ಏನೇ ಹೇಳಿಕೊಳ್ಳಲಿ, ನೀವು ಮಾತ್ರ ಸಮಾಧಾನದಿಂದ ಇದ್ದು ಬಿಡಿ. ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಯಾವತ್ತೂ ಒಣಗೋದಿಲ್ಲ. ಇಲ್ಲಿ ಕೆಲವರಲ್ಲಿ ಬೆಟ್ಟ ಬೆಲೆ ಕಟ್ಟಲಾಗದಷ್ಟು ಕೆಲವು ಒಳ್ಳೆ ಗುಣಗಳು ಇರುತ್ತವೆ. ಅವುಗಳನ್ನು ಬರೀ ಹಣದಿಂದ ಅಳೆಯಬಾರದು. ಜೀವನದಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನಾಗಲಿ ಮತ್ತು ಬೇರೆ ನಿಮಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಎಲ್ಲ ಕಡೆ ಹೇಳಬಾರದು. ಎಲ್ಲಿ ಅವಶ್ಯಕತೆ ಇರುತ್ತದೆಯೋ, ಎಲ್ಲಿ ಅಗತ್ಯ ಇರುತ್ತದೆಯೋ ಮಾತ್ರ ವೈಯಕ್ತಿಕ ವಿಷಯಗಳನ್ನು ಹೇಳಬೇಕು. ಇಲ್ಲಿ ನಾವಿರೋ ಸಮಾಜದಲ್ಲಿ ಕೆಲ ಜನರು ಹೇಗಿರ್ತಾರೆ ಎಂದರೆ, ಅತ್ತರೆ ಏನು ನಾಟಕ ಆಡುತ್ತೇವೆ ಎನ್ನುತ್ತಾರೆ, ನಕ್ಕರೆ ನೋವೇ ಇಲ್ಲ ಎನ್ನುತ್ತಾರೆ, ಮತ್ತೆ ಮೌನವಾಗಿದ್ದರೆ ತಪ್ಪು ಕೊಂಡಿದ್ದಾನೆ ಎನ್ನುತ್ತಾರೆ, ಹೆಚ್ಚು ಮಾತನಾಡಿದರೆ ಕೆಟ್ಟವರು ಎನ್ನುತ್ತಾರೆ, ಮಾತನಾಡಿಲ್ಲ ಎಂದರೆ ಅಹಂಕಾರ ಎನ್ನುತ್ತಾರೆ. ಹಾಗಾದರೆ ಈ ಸಮಾಜದಲ್ಲಿ ಬದುಕೋದಾದರೂ ಹೇಗೆ? ಜೀವನದಲ್ಲಿ ಅವಮಾನಗಳು, ಅಪಮಾನಗಳು, ಬೀಳು, ಕಷ್ಟ, ನಷ್ಟ, ಸುಖ, ದುಃಖ, ಏರಿಳಿತಗಳು ಇವುಗಳನ್ನು ಗಮನಿಸದೆ ಮುನ್ನುಗ್ಗಬೇಕು. ಅವಮಾನಗಳು, ಸನ್ಮಾನಗಳು ಎಲ್ಲವೂ ಇರುತ್ತವೆ, ಕಾಯಬೇಕು ಅಷ್ಟೇ. ನಮಗೆ ಅವಮಾನಿಸಿದರೊಡನೆ ಜಗಳ ಮಾಡುವ ಬದಲು ಅವರ ಎದುರು ಕಷ್ಟಪಟ್ಟು ದುಡಿದು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತರವಾಗಬೇಕು. ಜೀವನ ಸತ್ಯ. ಬಡತನ ಎನ್ನುವುದು ಮನುಷ್ಯನಿಗೆ ಇರಬೇಕು, ಆದರೆ ಮನಸ್ಸಿಗೆ ಇರಬಾರದು. ಶ್ರೀಮಂತಿಕೆ ಮನಸ್ಸಿಗೆ ಇರಬೇಕು, ಆದರೆ ಮನುಷ್ಯನಿಗೆ ಇರಬಾರದು. ಇದೇ ನಿಜವಾದ ಜೀವನ. ಈ ಸಮಾಜದಲ್ಲಿ ಹೆಣ್ಣಿನ ಜೀವನ ಹೇಗೆಂದರೆ, ಹುಟ್ಟುವುದು ಒಂದು ಕಡೆ ಆದರೆ ಸಂಸಾರ ನಡೆಸುವುದು ಇನ್ನೊಂದು ಕಡೆ. ಅಂದರೆ ಹೆತ್ತವರನ್ನು ಬಿಟ್ಟು ಗಂಡನ ಮನೆ ಸೇರೋ ಹೆಣ್ಣಿಗೆ ಸಿರಿತನ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಗಂಡನ ಪ್ರೀತಿ ಶಾಶ್ವತವಾಗಿ ಸಿಕ್ಕರೆ ಸಾಕು. ಅವಳ ಬದುಕು ಬಂಗಾರವಾಗುತ್ತದೆ, ಅವಳ ಬದುಕು ಸುಂದರವಾಗುತ್ತದೆ. ಇಲ್ಲಿ ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ದಾನ ಧರ್ಮ ನೀಡುವ ಪದ್ಧತಿ ಹೇಗಿರಬೇಕೆಂದರೆ, ತಮ್ಮ ಒಳ್ಳೆ ಮನಸ್ಸಿನಿಂದ ದಾನ ಮಾಡಿದರೆ ನಿಮಗೂ ಪಡೆದವನಿಗೂ ತೃಪ್ತಿಯಾಗಬೇಕು. ಕೊಟ್ಟ ದಾನವನ್ನು ಎಡಗೈಗೂ ಗೊತ್ತಾಗಬಾರದು. ಅಂದರೆ ಮಾಡಿದ ದಾನವನ್ನು ಯಾರಿಗೂ ಹೇಳಬಾರದು. ಇದರಿಂದ ದಾನ ಕೊಟ್ಟವನಿಗೆ ದಾನ ಫಲ ಸಿಗೋದಿಲ್ಲ. ದಾನವನ್ನು ಒಳ್ಳೆಯ ಮನಸ್ಸಿನಿಂದ ಯಾರಿಗೂ ತಿಳಿದಂತೆ ಮಾಡಬೇಕು. ನಾವಿರುವ ಸಮಾಜದಲ್ಲಿ ಎಲ್ಲರೂ ನಮ್ಮವರೇ ಎಂದೆನಿಸಿದರೆ ಅದು ನಮ್ಮ ತಪ್ಪು ಕಲ್ಪನೆ. ಇಲ್ಲಿ ಅವರಾರು ನಮ್ಮವರೆಲ್ಲ. ನಮ್ಮವರು ಬರುತ್ತಾರೆ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೆ, ನಮ್ಮ ಕಷ್ಟ ನಷ್ಟಗಳು ಎಲ್ಲ ಸರಿಯಾಗಿ ನೋಡ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ನಮಗೆ ಬಂದದ್ದು ನಾವೇ ಭೋಗಿಸಬೇಕು ಅಷ್ಟೇ.
Thanks for watching my video. Like it, share it and subscribe it.